ನಮಸ್ಕಾರ ಮಿತ್ರ ಬಂಧುಗಳೇ. ಒಂದು ಬೇಜವಾಬ್ದಾರಿತನದಿಂದ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಆದಮೇಲೆ ಗೊತ್ತಾಗುತ್ತೆ, ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಹಾಗಾಗಿ ಈ ವಿಷಯನ ತಿಳಿಸೋಕ್ಕೆ ನಿಮಗೆ ಬಂದಿದ್ದೀನಿ. ಈಗ ಹೇಗಿದ್ರು ಸದ್ಯ ಬೇಸಿಗೆ ರಜೆ ಬಂದಿದೆ, ಮಕ್ಕಳಿಗೆಲ್ಲ ಪರೀಕ್ಷೆ ಮುಗಿದಿದೆ. ಹಾಗಾಗಿ ತಾವೆಲ್ಲ ಏನು ಮಾಡ್ತೀರಂದ್ರೆ, ಅದರಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ರಜೆ ಇದೆಯಲ್ಲ, ಒಂದು ಟ್ರಿಪ್ ಹೋಗೋಣ, ಎಲ್ಲಾದರೂ ಅವರಿಗೆ ಒಂದು ಫಾರೆಸ್ಟ್ ಕರ್ಕೊಂಡು ಹೋಗೋಣ, ಈ ಥರ ಸುತ್ತಮುತ್ತ ಪ್ರವಾಸಿ ತಾಣಗಳಲ್ಲಿದೆ ಅಲ್ಲಿಗೆಲ್ಲ ಹೋಗ್ತೀರಾ. ಅಂಥದ್ರಲ್ಲಿ ಫಾರೆಸ್ಟಲ್ಲಿ ಪ್ರಾಣಿಗಳು ನೋಡೋದಕ್ಕೆ ಸಫಾರಿಗೂ ಅಂತ ಹೋಗ್ತೀರಾ. ಇಂಥ ಟೈಮಲ್ಲಿ ಸಫಾರಿಗೆ ಹೋಗೋವಾಗ ಯಾರು ವಾಹನವನ್ನು ಸ್ವಂತ ಕಾರಲ್ಲಿ ಒಳಗಡೆ ಸಫಾರಿಗೆ ಅನುಮತಿ ಇರುತ್ತೆ. ಕೆಲವು ಕಡೆಗಳಲ್ಲಿ ನಮ್ಮ ವಾಹನದಲ್ಲೇ ಹೋಗ್ಬೋದು, ಕೆಲವು ಕಡೆ ಏನಾಗುತ್ತೆ ನಮ್ಮ ವಾಹನ ಬಿಡೋದಿಲ್ಲ, ಅವ್ರ ವಾಹನದಲ್ಲಿ ಹೋಗಬೇಕು. ಈ ಕೆಲವು ಕಡೆ ನಮ್ಮ ಸ್ವಂತ ವಾಹನದಲ್ಲಿ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರಲ್ಲ, ಅದಕ್ಕೆ ಫೀಸ್ ತೊಗೊಂಡು ಬಿಟ್ಟಿರ್ತಾರೆ. ಈ ನಮ್ಮ ಸ್ವಂತ ವಾಹನದಲ್ಲಿ ಹೋಗೋವಾಗ ಏನಾಗುತ್ತೆ ಅಂದರೆ, ಇವಾಗ ನಾನು ನಮ್ಮ ಪತ್ನಿ ಅಂತ ತಿಳ್ಕೊಳ್ಳಿ, ಅವ್ರು ಗಾಡಿ ಓಡಿಸೋದಕ್ಕೆ ಬರುತ್ತೆ. ಅವ್ರು ಏನು ಮಾಡ್ತಾರೆ, ನಾನು ಓಡಿಸ್ತೀನಿ ರೀ ಅಂತಾರೆ. ಏನೋ ಅರ್ಧ ದೂರ ಹೋದ್ಮೇಲೆ ಪ್ರಾಣಿಗಳೆಲ್ಲ ಅಡ್ಡ ಆ ಕಡೆ ಈ ಕಡೆ ಏನೋ ನೋಡ್ಬೋದು ಅನ್ನೋ ಕುತೂಹಲಕ್ಕೋ, ಇಲ್ಲ ಅವ್ರಿಗೆ ಓಡ್ಸೋಕ್ಕಾಗದೇ ಇರೋದಕ್ಕೋ, ಇಲ್ಲ ರೀ ನೀವು ಓಡಿಸಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಫಾರೆಸ್ಟ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅವರು ಡ್ರೈವಿಂಗ್ ಸೀಟಿಂದ ಇಳಿಗಿ ಈ ಕಡೆ ಸೀಟಿಗೆ ಬರ್ತಾರೆ. ಈ ಥರ ಬಂದಾಗ ಏನು ಅನಾಹುತ ಆಗುತ್ತೆ ಅದಕ್ಕೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ನೀವೇ ನೋಡಿದ್ರಲ್ಲ ಈ ವಿಡಿಯೋ. ಈ ರೀತಿ ಮಾಡೋದ್ರಿಂದ ನೋಡಿ, ಇವಾಗ ಅದು ಹುಲಿ ಸಿಂಹ ಒಂದು ಲೇಡಿನ ಎಳ್ಕೊಂಡೋಯ್ತು. ಫಾರೆಸ್ಟ್ ಅವ್ರದ್ದು ಗಾಡಿಗಳು ಬಂದಿದ್ದು ತಾವು ನೋಡಿದ್ರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟದು. ಆದರೆ ಅವರನ್ನು ಜೀವಂತವಾಗಿ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ? ದೊಡ್ಡ ನಿಮಗೆ ಗೊತ್ತಿದೆಯಲ್ಲ, ಕ್ರೂರ ಮೃಗಗಳು ಒಂದು ಸಲ ಹೀಗೆ ಮಾಡಿದ್ರೆ ಅದು ನಮಗೆ ಎಲ್ಲರೂ ಒಂದು ಕಡೆ ಪೇರ್ಚಿದ್ರೆ ಅದು ಎಲ್ಲೋ ನರಗಳ ಡ್ಯಾಮೇಜ್ ಆಗ್ಬೋದು, ಅದು ಒಂದು ಸಲ ಬಾಯಿ ಹಾಕಿದ್ರೆ ತೊಂದರೆ ಆಗ್ಬೋದು. ಹಾಗಾಗಿ ಈ ಥರ ಪ್ರವಾಸಕ್ಕೆ ತೆರಳೋರು ಎಲ್ಲೇ ಆಗಲಿ ಏನೇ ಆಗಲಿ ಫಾರೆಸ್ಟ್ ಒಳಗಡೆ ವಾಹನ ಚಾಲನೆ ಮಾಡೋರು ಅವರು ಅನುಭವಿಸ್ತರು. ಮತ್ತು ಅಕಸ್ಮಾತ್ ನಿಮಗೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀರಾ, ಗಾಡಿಯಲ್ಲಿ ಡ್ರೈವಿಂಗ್ ಸೀಟನ್ನು ಬದಲಾವಣೆ ಮಾಡ್ಕೋಬೇಕಂದ್ರೆ ಗಾಡಿಯಿಂದ ಕೆಳಗಡೆ ಇಳಿಬೇಡಿ. ನಿಮ್ಮ ಡ್ರೈವಿಂಗ್ ಸೀಟನ್ನು ಅದು ಹಿಂಗೆ ಮಲ್ಕೊಳ್ಳೋವಾಗ ನಾವು ಹಾಕ್ತೀವಲ್ಲ, ಆ ಥರ ಸೀಟನ್ನು ಎರಡು ಬೆಂಡ್ ಮಾಡಿಕೊಂಡು ಗಾಡಿನ ಆಫ್ ಮಾಡಿ ಹಾಗೆ ಎಕ್ಸ್ಚೇಂಜ್ ಮಾಡಿ. ಯಾವುದೇ ಕಾರಣಕ್ಕೂ ಕಾರಿಂದ ಆಚೆಗಡೆ ಬಂದು ನಿಮ್ಮ ಡ್ರೈವಿಂಗ್ ಸೀಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ಈ ಥರದ್ದು ಬಹಳಷ್ಟು ಅನಾಹುತಗಳು ನಡೆದಿದೆ. ಈಗ ನಿಮಗೆ ಒಂದು ವಿಡಿಯೋನೂ ಸಹ ತೋರಿಸಿದ್ದೀನಿ. ಯಾಕಂದರೆ ಒಂದು ಸಲ ಹೋಗಿದ್ದ ಜೀವ ಮತ್ತೆ ಬರಲ್ಲ. ಹಾಗಾಗಿ ಎಲ್ಲ ಎಚ್ಚರಿಕೆಯಿಂದಿರಬೇಕು. ನೀವು ಪ್ರವಾಸಕ್ಕೆ ಹೋದವರು ಹೋಗ್ತಾ ನಗ್ನಗ್ತಾ ಹೋಗ್ತೀರಾ, ಅದೇ ಥರ ಬಂದು ಮನೆಗೆ ತಲುಪಬೇಕು. ಹೋಗ್ಬಿಟ್ಟು ಅಲ್ಲಿಂದ ಕೆಟ್ಟ ಸುದ್ದಿ ಮನೆಗೆ ಬರಬಾರ್ದು. ಯಾಕಂದರೆ ಈ ಥರದ್ದು ಎಷ್ಟೋ ನಾನು ಗಮನಿಸ್ತಾ ಇರ್ತೀನಿ. ಎಷ್ಟೋ ಕಡೆ ಒಂದೊಂದ್ಸಲಿ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ, ಅಲ್ಲಿ ಇದನ್ನೇ ಮತ್ತು ನೀರಲ್ಲಿ ಹೋದರೂ ಸರಿ, ಎಲ್ಲೋ ಹೊಳೆ ಕಡೆ ಹೋಗ್ಬೋದು, ಇಲ್ಲ ಡ್ಯಾಮ್ ಕಡೆ ಹೋಗ್ಬೋದು. ಇಂಥ ಕಡೆ ಈಜುವ ಸಾಹಸಗಳನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಭಾಳಷ್ಟು ನೀವೆಲ್ಲೇ ಹೋಗಲಿ ಏನೇ ಆಗಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ.